छोटी तर आपण Ronald Pandya ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಫಿಶ್ ಫ್ರೈ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಈ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಅದ್ರ ಬದಲು ಬರೀ ಫಿಶ್ ಫ್ರೈ ಮಾಡೋದನ್ನೇ ತೋರಿಸಿದ್ರೆ ನಿಮಗೆ ಇಷ್ಟ ಆಗುತ್ತೆ, ಬೇಗ ಟ್ರೈ ಮಾಡ್ತೀರಾ ಅಂತ ಹೇಳಿ ಬರೀ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ನಾನಿವತ್ತು ತೊಗೊಂಡಿರುವಂಥ ಮೀನು ಪಾಂಪ್ಲೆಟ್ ಮೀನು. ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ಮಿನಿಮಮ್ ಏನಿಲ್ಲ ಅಂದರೂ 4 to 5 ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕು. ಈ ಥರ ವಾಶ್ ಮಾಡ್ಕೊಳೋದ್ರಿಂದ ಫಿಶ್ಶು ಸ್ಮೆಲ್, ಆ ಹಸಿ ವಾಸನೆ ಫಿಶ್ದು ಏನಿರುತ್ತೆ ಅದು ಇರಲ್ಲ. ಆ್ಯಂಡ್ ತಿನ್ನಬೇಕಾದ್ರೆ ನಿಮಗೆ ಹೊಲ್ಸು ಥರ ಫೀಲ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಫಿಶ್ನ ಮಾತ್ರ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಕೆಲವರು ಹುಣ್ಸೆಹಣ್ಣು ಹುಳಿಯಲ್ಲಿ ವಾಶ್ ಮಾಡ್ಕೋತಾರೆ, ನಾನು ಕೇಳಿದ್ದೀನಿ. ಬಟ್ ಅದರ ಅವಶ್ಯಕತೆ ಇಲ್ಲ. ಜಸ್ಟ್ ಅರಿಶಿನ ಮತ್ತು ಉಪ್ಪಲ್ಲಿ ನಾವು ಚಿಕನ್ ಹೇಗೆ ವಾಶ್ ಮಾಡ್ಕೋತೀವೋ ಅದೇ ಥರ ಒಂದು 4-5 ಸಲ ವಾಶ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಕಂಪ್ಲೀಟಾಗಿ 5 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ಬರೀ ಅದನ್ನೇ ತೋರಿಸಿದ್ರೆ ಬೋರ್ ಆಗುತ್ತೆ ಅಂತ ಒಂದು 2 ಟೈಮ್ಸ್ ವಾಶ್ ಮಾಡೋದು ಮಾತ್ರ ನಿಮಗೆ ತೋರಿಸಿದ್ದೀನಿ. ಈ ಒಂದು ತಲೆ ಮತ್ತು ಬಾಲದ ಪಾರ್ಟ್ ಬಿಟ್ಟು ಬೇರೆದನ್ನ ನಾನು ತೊಗೊಂಡಿದ್ದೀನಿ. ಕಂಪ್ಲೀಟ್ 1 kg ಮೀನು. ಇದಕ್ಕೆ 1 kg ಕಂಪ್ಲೀಟ್ ತೇಜು ಫಿಶ್ ಫ್ರೈ ಪೌಡರ್ನ ತೊಗೋಬೇಕಾಗುತ್ತೆ. 1 kgಗೆ 1 ಕಂಪ್ಲೀಟ್ ಪೌಡರ್ನ ನೀವು ತಗೊಳ್ಳಿ. ಇದರ ಜೊತೆಗೆ ನಾನು 1.5 ಸ್ಪೂನ್ ಆಗುವಷ್ಟು ಒಂದು ಖಾರದ ಪುಡಿ ತೊಗೋತಾ ಇದ್ದೀನಿ. ಹಾಗೆ ಕಂಪ್ಲೀಟ್ 1 ಸ್ಪೂನು ಉಪ್ಪನ್ನು ತೊಗೋತೀನಿ. ಫೈನಾಗಿ ಚಾಪ್ ಮಾಡಿರೋಂಥ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು 2 ಕೂಡ ತೊಗೋತಾ ಇದ್ದೀನಿ. ಇದ್ರ ಜೊತೆಗೆ 1-1.5 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ತಗೋತಾ ಇದ್ದೀನಿ. ನೆಕ್ಸ್ಟು ಅರ್ಧ ಹೋಳು ನಿಂಬೆಹಣ್ಣು. ಹುಳಿ ಹಾಕಿದ್ರೇ ಒಂದು ಫಿಶ್ಗೆ ಒಂದು ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗೋದು. ಸೊ ಅದಕ್ಕೋಸ್ಕರ ನಿಂಬೆಹಣ್ಣ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕಂಪ್ಲೀಟ್ ಇದಾದಮೇಲೆ 1 ಮೊಟ್ಟೆನ ತಗೋತೀನಿ. ಕೆಲವರು ಕಾರ್ನ್ಫ್ಲವರ್ ಕೂಡ ಯೂಸ್ ಮಾಡ್ಬೋದು, ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಬಟ್ ಈ ಒಂದು ಮಸಾಲೆಗೆ ಕಾರ್ನ್ಫ್ಲವರ್ ಅವಶ್ಯಕತೆ ಇಲ್ಲ. ನಾನು ಇಷ್ಟೇನು ಮಸಾಲ ತೋರಿಸಿದ್ದೀನಿ ಅಷ್ಟನ್ನು ಮಾತ್ರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೀವು ಆ ಒಂದು ಫಿಶ್ಗೆ ಹಚ್ಚಿದ್ರೆ ಸಾಕು. ಬಟ್ ಇಲ್ಲ ನಮಗೆ ತುಂಬ ಕ್ರಿಸ್ಪಿ ಬೇಕು ಅಂತಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮಸಾಲ. ಇದು ಕಂಪ್ಲೀಟ್ 1 kg ಪಾಂಪ್ಲೆಟ್ ಮೀನಿಗೆ ಆಗುತ್ತೆ. ಹಾಗೆ ಇದ್ರ ನಾನು ಮೊದಲೇ ಹೇಳಿದಾಗೆ ತಲೆ ಮತ್ತು ಬಾಲದ ಪಾರ್ಟು ಎತ್ತಿಟ್ಬಿಟ್ಟಿರ್ತೀನಿ ನಾನು. ಅದ್ರ ಜೊತೆ ಒಂದು ಮಧ್ಯ ಒಂದು ಪಾರ್ಟ್ನ ಎತ್ತಿಟ್ಬಿಟ್ಟಿರ್ತೀನಿ. ಬಿಕಾಸ್ ನಾನು ಅದನ್ನೆಲ್ಲ ಫ್ರೈ ಮಾಡೋಕ್ಕೆ ಹೋಗಲ್ಲ. ಯಾವಾಗಾದರೂ ಲೈಟಾಗಿ ಗ್ರೇವಿ ಥರ ಮಾಡ್ಕೊಬಿಡ್ತೀನಿ ನೆಕ್ಸ್ಟ್ ಡೇ. ಸೊ ಇದಾದ ನಂತರ ನೀವು ನೋಡ್ತಾ ಇದ್ದೀರಾ ಅದೊಂಥರ ಕ್ರೀಮಿ ಟೆಕ್ಸ್ಚರ್ ಆಗಿದೆ. ಸೊ ಅದನ್ನು ನೀಟಾಗಿ 2 ಕೈಯನ್ನು ಯೂಸ್ ಮಾಡಿ ಅಪ್ಲೈ ಮಾಡಿ. ಬಿಕಾಸ್ ತುಂಬ ಚೆನ್ನಾಗಿ ಅಂಟ್ಕೊಂಡ್ರೇ ಫಿಶ್ಗೆ ಒಳ್ಳೆ ಟೇಸ್ಟ್ ಬರೋದು. ನೀವು ಹೆಂಗೆ ಬೇಕೋ ಹಂಗೆ ಹಚ್ಚಿದಾಗ ಅದೇನಾಗುತ್ತೆ, ಒಂದು ಕಡೆ ಹೋಗುತ್ತೆ ಒಂದು ಕಡೆ ಹೋಗಲ್ಲ. ಸೊ ಅದ್ರ ಬದಲು ಒಂದು ಕೈಯಲ್ಲಿ ನೀವು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ನಂತರ ನೀಟಾಗಿ ಈ ಥರ ಅಪ್ಲೈ ಮಾಡಿಕೊಂಡು ಯಾವುದಾದ್ರೂ ತಟ್ಟೆಯಲ್ಲಿ ಇಟ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಫಾರ್ವರ್ಡ್ ಮಾಡಿದ್ದೀನಿ ನಾನು ವಿಡಿಯೋನ. ಎಲ್ಲ ಒಂದು ಫಿಶ್ಗೂ ಕೂಡ ಇದೇ ರೀತಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟು ಕಂಪ್ಲೀಟ್ ಪೀಸಸ್ನ ನಾನು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮಸಾಲ ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ನಾನು ಫ್ರೈ ಮಾಡ್ಬೇಕಾದ್ರೆ ಹಚ್ಕೋತೀನಿ. ಆ್ಯಂಡ್ ನಾನು ಹೇಳ್ದಾಗ ಇಷ್ಟು ಫಿಶ್ನ ಎತ್ತಿಡ್ತಾ ಇದ್ದೀನಿ. ಇದು ರೆಫ್ರಿಜಿರೇಟ್ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟು ತೆಗಿಬೇಕಾಗುತ್ತೆ. ಫ್ರೀಝರಲ್ಲಿ ಇಡಬೇಡಿ, ಕೆಳಗಡೆನೇ ಇಡಿ. ಆ್ಯಂಡ್ ತವಾದಲ್ಲಿ ಅಥವಾ ಪ್ಯಾನಲ್ಲಿ ನೀವು ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದೊಂದೇ ಫಿಶ್ನ ಈ ಥರ ಇಟ್ಕೋಬೇಕಾಗುತ್ತೆ. ಈ ಒಂದು ಮಸಾಲ ನಾವು ಫಿಶ್ನ ಎತ್ತಬೇಕಾದ್ರೆ ಒಂದೊಂದು ಕಡೆ ತಟ್ಟೆಗೆ ಅಂಟ್ಕೊಂಬಿಟ್ಟಿರುತ್ತೆ. ಸೊ ಆ ಒಂದು ಮಿಕ್ಕಿರೋ ಮಸಾಲ ಏನು ತೋರಿಸ್ತೆ ಅಲ್ವಾ, ಅದನ್ನು ತವಾಗೆ ಹಾಕಾದ್ಮೇಲೆ ನೀವು ಅದ್ರ ಮೇಲೆ ಸ್ವಲ್ಪ ಈ ಥರ ಬಳಸ್ತಾ ಇದ್ದರೆ ಎಲ್ಲ ಒಂದು ಪಾರ್ಟ್ಸ್ಗೂ ಕಂಪ್ಲೀಟಾಗಿ ಆಗುತ್ತೆ. ಹಾಗೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಈ ಒಂದು ಫಿಶ್ನ ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಯಾವಾಗಲೂ ಈ ಥರ ತಿರುವಾಗ್ತಾ ಇರಬಾರ್ದು. ಕೆಳಗಡೆ ಬೆಂದಿದೆ ಅಂತ ಓಕೆ ಅನಿಸಿದ್ಮೇಲೆ ನೀವು ಈ ಥರ ಫ್ಲಿಪ್ ಮಾಡ್ಕೋಬೇಕಾಗುತ್ತೆ ಫಿಶ್ನ. ಇದಂತೂ ನಾನು ಹೇಳ್ತಾ ಇದ್ದೀನಿ, ನಾನ್ ವೆಜ್ ಲವರ್ಸ್ಗೆ ಮೊದಲು ಇದನ್ನು ಶೇರ್ ಮಾಡಿ. ಯಾವತ್ತೂ ಈ ಒಂದು ಫಿಶ್ನ ಈ ಥರ ಮಾಡ್ಕೊಂಡು ತಿಂದ್ರೇ ತುಂಬ ಟೇಸ್ಟ್ ಆಗೋದು. ನಮ್ಮ ಮನೆಯಲ್ಲಿ ಎಸ್ಪೆಷಲಿ ಸಾಂಬಾರ್ಗಿಂತ ಇದೇ ರೀತಿಯೇ ಇಷ್ಟಪಡೋದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಫಿಶ್ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು.
ಇಲ್ಲಿ ಒಂದು ಸೈಡನ್ನ ನೀವೇನಿಲ್ಲ ಅಂದ್ರೆ ಮಿನಿಮಮ್ 4 to 5 ಮಿನಿಟ್ಸ್ ಮೀಡಿಯಮ್ ಅಥವಾ ಸಿಮ್ ಫ್ಲೇಮಲ್ಲಿ ನೀವು ಬೇಯಿಸಿದಾಗ ಒಳಗಡೆವರೆಗೂ ಆ ಒಂದು ಹೀಟ್ ಹೋಗಿ ಚೆನ್ನಾಗಿ ಬೆಂದ್ಕೊಳುತ್ತೆ ಫಿಶ್ಶು. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಗೆ ಯಾವುದೇ ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ ನಾನು, ಆದರೂ ಕ್ರಿಸ್ಪಿನೆಸ್ ನಿಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ. ಅಷ್ಟೇ ಚೆನ್ನಾಗಿ ಬರುತ್ತೆ ಕೂಡ, ಆ್ಯಂಡ್ ತುಂಬ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಆ್ಯಂಡ್ ಈ ಒಂದು ಫಿಶ್ ನಾನು ಫಸ್ಟ್ ಟೈಮಲ್ಲಿ ಏನು 3 ಹಾಕಿದ್ದಲ್ವ ಅದನ್ನ ಎತ್ಕೊಂಡು ಮತ್ತೆ ಸ್ವಲ್ಪ ಹೀಟ್ ಆದಮೇಲೆ, ಬಿಕಾಸ್ ಮೀಡಿಯಮಿಂದ ಫುಲ್ ಸಿಮ್ ಕೊಟ್ಬಿಟ್ಟಿರ್ತೀನಿ ಎತ್ತಬೇಕಾದ್ರೆ, ಸೊ ಸ್ವಲ್ಪ ಪ್ಯಾನ್ ಹೀಟ್ ಆದಮೇಲೆ ಮತ್ತೊಂದು ಫಿಶ್ನ ನಾನು ಹಾಕ್ಕೋತಾ ಇದ್ದೀನಿ. ಮಿಕ್ಕಿರೋ ಮಸಾಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇಟ್ಕೋತಿರೋದದು. ನೋಡಿ ನನ್ನ ಮಗಳು ವೀಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ, ಅಷ್ಟು ಅರ್ಜೆಂಟು ಮಗುಗೆ ತಿನ್ನೋಕ್ಕೆ. ಇದಿಷ್ಟೇ ಈ ಒಂದು ರೆಸಿಪಿ, ತುಂಬ ಸಿಂಪಲ್ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯವರೆಲ್ಲರೂ ತುಂಬ ಕ್ಯೂರಿಯಾಸಿಟಿಯಿಂದ ಹಾಗೆ ಆಸರದಿಂದ ಕಾಯ್ತಾಯಿದ್ರು ತಿನ್ನೋಕ್ಕೆ. ಆ್ಯಂಡ್ ಫೈನಲಿ ನಾವು ಹೆಂಗಸರು ಮಾಡಿ ನಮಗೆ ಓಕೆ ಅಂತ ಅನ್ಸೋದೆ ನಮ್ಮ ಮನೆಯವರೆಲ್ಲ ತಿಂದು ಚೆನ್ನಾಗಿದೆ ಅಂತ ಹೇಳಾದ್ಮೇಲೆ ನನ್ನ ಚಿಕ್ಕ ಮಗುನೂ ನೋಡಿ ತಿನ್ನಿಸಿ ಅಂತ ಅವಳು ಇದು ಮಾಡ್ತಿದ್ದಾಳೆ. ಬಟ್ ನಾವು ಇನ್ನೂ ಅವಳಿಗೆ ಚಿಕನ್ ಮಟನ್ ಏನೂ ತಿನ್ನಿಸಿಲ್ಲ. ಹಾಗೆ ಫಿಶ್ ಫ್ರೈ ಮಾತ್ರ ಸೂಪರಾಗಿತ್ತು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್. ಹೆಂಗಿದೆ? ಉಪ್ಪು, ಖಾರ, ಹುಳಿ, ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗೈತೆ. ಇಲ್ಲಿ ನಂಗಿಡು. ನಾನೊಂದು ಅಂಗಡಿನೇ ಹಾಕ್ಬೋದಲ್ಲ.